ತುಂಬ ಖುಷಿಯಾಗಿದೆ. ಕರ್ನಾಟಕ ಟಿವಿಯ ಮುಖ್ಯಸ್ಥರಾದಂಥ ಶಿವರವರ ನೇತೃತ್ವದಲ್ಲಿ ನಡೆತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಇದು. ಈ ರಾಜ್ಯದ ಪ್ರಗತಿ ಸಂಕೇತ. ಇವತ್ತು ಸಮಗ್ರವಾಗಿ ಈ ಕರುನಾಡ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಒಂದು ವಿನೂತನವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಮಗಂತೂ ಖುಷಿ ತಂದಿದೆ. ಯಶಸ್ವಿ ಆಗಲಿ. ಅದೇ ರೀತಿ ಈ ಮಾಧ್ಯಮ ಕೂಡ ಭಾಳ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ನಾನು ಆಶಿಸ್ತೇನೆ. ಸರಿ, ಮೊನ್ನೆ ಅಷ್ಟೇ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ನಮ್ಮ ಕರುನಾಡಿಗೆ 70 ವರ್ಷ ಆಗಿದೆ, ಹೇಗೆ ಅನಿಸುತ್ತೆ ಸರ್? ಇವತ್ತು ಅದಕ್ಕೋಸ್ಕರ 70 ವರ್ಷ ಸತತವಾಗಿ ಎಲ್ಲ ರಂಗದಲ್ಲಿ ಈ ಕರುನಾಡು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಪರಂಪರೆ, ಅದರ ಜೊತೆಯಲ್ಲಿ ಖಾಸಗಿತನ, ವಿಶ್ವವಿದ್ಯಾನಿಲಯಗಳು ಎಲ್ಲವನ್ನೂ ಸಮಗ್ರವಾಗಿ ಅಭಿವೃದ್ಧಿಯತ್ತ ಹೋಗ್ತಾ ಇರೋದಕ್ಕೆ ತುಂಬ ಈ ಕರುನಾಡಿಗೆ ಬಗ್ಗೆ ಖುಷಿ ಆಗ್ತದೆ. ಇದನ್ನೇ ಸಾಧನೆ ಮಾಡಿದಂಥ ಹಲವಾರು ಮಹನೀಯರಿದ್ದಾರೆ. ಅವರೆಲ್ಲರೂ ನಮಗೆ ದಾರಿದೀಪ ಆಗಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮತ್ತು ಕನ್ನಡಿಗರಿಗೆ ಏನಾದರೂ ಒಂದೆರಡು ಮಾತು. ಕನ್ನಡಿಗರು ಈ ಥರ ಕಾರ್ಯಕ್ರಮಗಳನ್ನು, ವಿನೂತನವಾದ ಕಾರ್ಯಕ್ರಮಗಳನ್ನು ನೋಡಬೇಕು, ಕಣ್ತುಂಬ್ಕೋಬೇಕು, ಮನಸ್ಸು ತುಂಬ್ಕೊಬೇಕು. ಸೊ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇದರಲ್ಲಿ ನಮಗೆ ಭಾಳ ಹತ್ತಿರದಿಂದ ನಾವು ಕನ್ನಡಿಗರು ಹೆಮ್ಮೆಯಿಂದ ಈ ಥರದ ಕಾರ್ಯಕ್ರಮಗಳನ್ನು ನಾವು ಮನ ತುಂಬಿಕೊಳ್ಳುವಂಥದ್ದು ಒಂದು ವಿಶೇಷ ಅಂತ ಭಾವಿಸ್ತೀವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.